ಯಾಕೆ ಮಾಮ್ ಹೇಗೆ ಮಾಡಿದ್ರಿ? ನಾನೇನು ಮಾಡಿದೆ? ಮನೆ ಬಿಟ್ಟು ಹೋಗೋ ನಿರ್ಧಾರ ಯಾಕೆ ತಗೊಂಡ್ರಿ? ಅದು ಮದನ್ ಜೊತೆ ಹೋಗ್ತಿದ್ರಲ್ಲ. ಎಲ್ಲರೂ ಸೇರ್ಕೊಂಡು ಹಾಗೆ ಬೈತಿದ್ರೆ ನಿಮ್ಗಳ ಮಧ್ಯ ನಾನು ಇರೋಕ್ಕಾಗತ್ತಾ? ನಮ್ಮಿಂದ ದೂರ ಹೋಗಿರೋಕ್ಕಾಗತ್ತಾ ನಿಮಗೆ? ನೀವು ಮದನ್ ಹತ್ರ ಹೋಗಿ ಜಾನು ಬಗ್ಗೆ ಹಿಂಟ್ ಕೊಟ್ಟು ಬಂದ್ರಲ್ಲ ಅಂತ ನೋವಲ್ಲಿ 4 ಮಾತಾಡಿದ್ವಿ ಅಷ್ಟೇ. ನಾ ಬೇಕು ಅಂತ ಮದನ್ ಹತ್ರ ನಿಮ್ಮ ವಿಷಯ ಹೇಳಿಲ್ಲ ಅಂತ ನಾನು ಎಷ್ಟು ಹೇಳಿದ್ರು ನೀವು ಯಾರೂ ನನ್ನ ಮಾತೇ ಕೇಳಲಿಲ್ಲ. ಬಾಯಿಗೆ ಬಂದಾಗ ಬೈದ್ಬಿಟ್ರಿ. ಅತ್ತೆ ಅಂತೂ ನಿನಗೆ ನಿನ್ನ ಗಂಡನ ಕೆಟ್ಟ ಬುದ್ಧಿ ಬಂದಿದೆ ಅಂತೆಲ್ಲ ಹೇಳಿಬಿಟ್ರು. ನಿನ್ನ ಸಂಸಾರ ನೆಟ್ಗಿಲ್ಲ ಅಂತ ಶ್ರೀ ಸಂಸಾರನ ಹಾಳು ಮಾಡೋಕ್ಕೆ ಹೊರಟಿದ್ಯಾ ಅಂತೆಲ್ಲ ಅಂದರು. ನೀನು ಹಾಗೆ ಅಂದ್ಬಿಟ್ಟೆ. ನಿನ್ನ ಅಮ್ಮ ಅಷ್ಟು ಕೆಟ್ಟವಳ ಶ್ರೀ. ಸಾರಿ. ಬೇಕಾಗಿಲ್ಲ ನೀನು ಸಾರಿ. ನನ್ನ ಮರ್ವಾಗಿ ನಾನೇ ಹೊಣೆ ಅನ್ನೋ ಥರ ಆಡ್ತೀರಾ, ರಾಕ್ಷಸಿ ಅನ್ನೋ ಥರ ನೋಡ್ತೀರಾ. ಅವಮಾನ ಆಗೋದಿಲ್ವ ನನಗೆ? ಸಾರಿ ಮಾಮ್. ಜಾನು ವಿಷಯದಲ್ಲಿ ನಾನು ಟೆನ್ಷನಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಲ್ವಾ? ಅದೇ ಟೆನ್ಷನಲ್ಲಿ 1-2 ಮಾತು ಜಾಸ್ತಿ ಅಂದ್ಬಿಟ್ಟೆ ಅಷ್ಟೇ. ಅಂತೀಯಪ್ಪ ಅಂತೀಯ. ನಂಗೆ ಹೇಳೋರು ಕೇಳೋರು ಯಾರೂ ಇಲ್ವಲ್ಲ, ಅದಕ್ಕೆ ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ನೀನು ನಿನ್ನ ಜಾನೂನ್ ಪ್ರೀತಿಸೋ ಹಾಗೆ ನನ್ನ ಗಂಡನೂ ನನ್ನನ್ನು ಪ್ರೀತಿಸಿದ್ರೆ ನಂಗೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು? ನನ್ನ ಗಂಡಂಗೆ ಫೋನಲ್ಲಿ ಕೂಡ ನನ್ನ ಧ್ವನಿ ಇಷ್ಟ ಆಗೋದಿಲ್ಲ. ನಂಗೆ ಯಾವತ್ತೋ ಗೊತ್ತಾಯ್ತು ತವ್ರಿಗೂ ಹೋಗೋ ಹೋಗಿಲ್ಲ, ಇಲ್ಲೇ ಬೈಸ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ನಾನು ಪಡ್ಕೊಂಡು ಬಂದಿರೋದು. ಸಾಕು ನಿಮ್ಮ ಕೈಲೆಲ್ಲ ಬೈಸ್ಕೊಂಡಿದ್ದು. ನೀವೆಲ್ಲ ಚೆನ್ನಾಗಿದೆ, ನಾನೇ ಎಲ್ಲಾದ್ರೂ ಹಾಳಾಗಿ ಹೋಗ್ತೀನಿ. ನನ್ನಿಂದ ನಿಮಗೆ ತುಂಬ ಅವಮಾನ ಆಗ್ಬಿಟ್ಟಿದೆ. ತಪ್ಪಾಗಿದೆ ನಮ್ಮ ಕಡೆಯಿಂದ. ದಯವಿಟ್ಟು ಕ್ಷಮಿಸ್ಬಿಡಿ ಮಾಮ್. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನಮಗಿಲ್ಲ. ನನಗೆ ಮಾತ್ರ ನಿಮ್ಮನ್ನೆಲ್ಲ ಬಿಟ್ಟಿರೋಕ್ಕಾಗತ್ತೆ ಅಂದ್ಕೊಂಡಿದ್ಯಾ? ಮತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೊರಟಿದ್ರಿ. ನಾನು ಎಲ್ಲೇ ಹೋದರೂ ನಾನು ಹುಡ್ಕೊಂಡು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು.